ಇಡೀ ಆಷಾಢ ಮಾಸವನ್ನು ಧಾರ್ಮಿಕ ಆಚರಣೆಗಳಿಂದ ತುಂಬಿಸಿಕೊಂಡಿರುವ ಭಾರತೀಯ ಸ್ತ್ರೀಯರು ಇದರ ಕೊನೆಯ ದಿನವಾದ ಭೀಮನ ಅಮಾವಾಸ್ಯೆಯನ್ನು ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾರೆ. ಈ ವರ್ಷ ಜುಲೈ 24ರ ಗುರುವಾರದಂದು ಭೀಮನ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಪತಿ ಸಂಜೀವಿನಿ ವ್ರತ, ಆಟಿ ಅಮಾವಾಸ್ಯೆ, ದಿನಸಿ ಗೌರಿ ಪೂಜೆ, ಜ್ಯೋತಿರ್ಭೀಮೇಶ್ವರ ವ್ರತ, ಭಂಡಾರದ ಹಬ್ಬ, ಕೊಡೆ ಅಮಾವಾಸ್ಯೆ ಎಂಬ ಹಲವು ಪ್ರಾದೇಶಿಕ ಹೆಸರುಗಳಿಂದ ಕರೆಯುತ್ತಾರೆ. ಭೀಮನ ಅಮಾವಾಸ್ಯೆಯ ಪೂಜೆ ಮಹಿಳೆಯರು ಪತಿಯ ದೀರ್ಘಾಯುಷ್ಯ, ಆರೋಗ್ಯ, ಸಂತಾನ ಭಾಗ್ಯ ಹಾಗೂ ಗೃಹ ಶಾಂತಿಗಾಗಿ ಮಾಡುವ ಅಪರೂಪದ ವ್ರತವಾಗಿದೆ. ಈ ವ್ರತವನ್ನು ವಿವಾಹದ ನಂತರ 5, 9 ಅಥವಾ 16 ವರ್ಷಗಳ ಕಾಲ ನಿರಂತರವಾಗಿ ಆಚರಿಸುವ ಪರಂಪರೆ ಇದೆ. ಈ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತದೆ. ಇದು ಆಷಾಢ ಮಾಸದ ಅಮಾವಾಸ್ಯೆ ಎಂದು ಆಚರಿಸಬಹುದಾದ ಅತ್ಯಂತ ಪುಣ್ಯದಾಯಕ ವ್ರತವಾಗಿದೆ. ಭೀಮನ ಅಮಾವಾಸ್ಯೆಯ ಪವಿತ್ರ ತಿಥಿ. ಈ ಬಾರಿ ಅಮಾವಾಸ್ಯೆಯ ತಿಥಿ ಆರಂಭ ಜುಲೈ 24ರಂದು ಬೆಳಗಿನ ಜಾವ 2:28ಕ್ಕೆ, ಮುಕ್ತಾಯ ಜುಲೈ 25ರಂದು ಬೆಳಗಿನ ಜಾವ 12:40ಕ್ಕೆ. ಇದು ಆಷಾಢ ಮಾಸದ ಕೊನೆಯ ದಿನವಾಗಿದ್ದು, ಮರುದಿನ ಶುಕ್ರವಾರದಿಂದ ಶ್ರಾವಣ ಮಾಸ ಪ್ರಾರಂಭವಾಗುತ್ತದೆ. ಶ್ರಾವಣ ಮಾಸ ದೇವತಾರಾಧನೆಗೆ ಬಹು ಪವಿತ್ರವಾಗಿರುವುದರಿಂದ ಭೀಮನ ಅಮಾವಾಸ್ಯೆ ವ್ರತವು ಒಂದು ಪವಿತ್ರ ಸಂಪುಟದಂತೆ ಅಂತ್ಯವನ್ನು ಪಡೆಯುತ್ತದೆ. ವ್ರತ ಆಚರಣೆಯ ಹಿಂದಿನ ಧಾರ್ಮಿಕ ಮಹತ್ವನ ತಿಳಿಯೋಣ. ಪತಿಯು ದೇವರು ಎಂಬ ನಂಬಿಕೆಯ ಮೇಲೆ ಸ್ಥಿರವಾಗಿರುವ ಭಾರತೀಯ ಸಂಸ್ಕೃತಿಯಲ್ಲಿ ಗೃಹಿಣಿಯರು ಪತಿಯ ದೀರ್ಘಾಯುಷ್ಯಕ್ಕಾಗಿ ಅನೇಕ ವ್ರತಗಳನ್ನು ಆಚರಿಸುತ್ತಾರೆ. ಮಂಗಳಗೌರಿ ವ್ರತ, ವಟ ಸಾವಿತ್ರಿ, ಸ್ವರ್ಣಗೌರಿ, ತೇಜಸ್ವಿನಿ ವ್ರತಗಳ ನಡುವೆ ಭೀಮನ ಅಮಾವಾಸ್ಯೆಯು ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದೆ. ಈ ವ್ರತವನ್ನು ಮಾಡುವುದರಿಂದ ಪತಿಯ ಆಯುಷ್ಯ ವೃದ್ಧಿ, ಆರೋಗ್ಯ ಹಾಗೂ ಆರೋಗ್ಯದಲ್ಲಿ ಲಾಭ, ಸಂತಾನ ಭಾಗ್ಯ, ಕುಟುಂಬದಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಎನ್ನುವ ನಂಬಿಕೆ ಇದೆ. ಪವಾಡ ಕಥೆಗಳ ಪ್ರಕಾರ ಹಿಂದಿರುವ ಭಕ್ತಿಯ ಸಂಕೇತ. ಈ ವ್ರತದ ಹಿಂದಿರುವ ಪ್ರಮುಖ ಕಥೆಗಳಲ್ಲಿ ಒಂದು, ರಾಜನೊಬ್ಬ ಬಡ ಬ್ರಾಹ್ಮಣನ ಮಗಳೊಂದಿಗೆ ತನ್ನ ಮೃತನ ಮಗನ ಮದುವೆಯನ್ನು ಮಾಡಿಸುತ್ತಾನೆ. ಆ ದಿನ ಭೀಮನ ಅಮಾವಾಸ್ಯೆಯಾಗಿದ್ದು, ಆಕೆ ತನ್ನ ತಾಯಿ ತನ್ನ ತಂದೆಗೆ ಪಾದಪೂಜೆ ಮಾಡುತ್ತಿದ್ದನ್ನು ನೆನಪಿನಲ್ಲಿಟ್ಟುಕೊಂಡು ಅದೇ ರೀತಿ ತನ್ನ ಗಂಡನಿಗೆ ಪಾದಪೂಜೆಯನ್ನು ಮಾಡುತ್ತಾಳೆ. ಆ ಮಗಳು ಶವದ ಪಾದಪೂಜೆ ಮಾಡುವಾಗ ಶಿವ ಪಾರ್ವತಿಯರು ಪ್ರತ್ಯಕ್ಷಗೊಂಡು ಆಕೆಯ ಪ್ರೀತಿಗೆ ಮತ್ತು ಭಕ್ತಿಗೆ ಸಂತೋಷಗೊಂಡು ಪತಿಯನ್ನು ಜೀವಂತಗೊಳಿಸುತ್ತಾರೆ. ಈ ಕಥೆಯ ಪ್ರಕಾರ ಭೀಮನ ಅಮಾವಾಸ್ಯೆಯ ದಿನ ಪತಿಯ ಪಾದಪೂಜೆ ಹಾಗೂ ಶಿವ ಪಾರ್ವತಿಗೆ ಪ್ರಾರ್ಥನೆ ಮಾಡಿದರೆ ಯಾವ ಅಪಾಯವಾದರೂ ದೂರವಾಗುತ್ತದೆ ಎಂದು ನಂಬಲಾಗುತ್ತದೆ. ಇನ್ನೊಂದು ಪ್ರಸಿದ್ಧ ಕಥೆಯ ಪ್ರಕಾರ ದ್ರೌಪದಿಯ ಮೇಲೆ ಕೀಚಕ ಕಣ್ಣಿಟ್ಟಾಗ ಭೀಮನು ಅವನನ್ನು ಸಂಹರಿಸಿದ ದಿನವೂ ಇದಾಗಿದೆ ಎಂಬ ನಂಬಿಕೆ ಇದೆ. ಅಂದಿನಿಂದ ಈ ದಿನವನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಎಂಬಂತೆ ಆಚರಿಸಲಾಗುತ್ತದೆ. ಪೂಜೆ ಮಾಡುವ ವಿಧಾನ. ಪೂಜೆಗೆ ಸಿದ್ಧತೆ. ಬೆಳಗ್ಗೆ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಯನ್ನು ಧರಿಸಬೇಕು. ಪೂಜಾ ಸ್ಥಳವನ್ನು ಶುದ್ಧಗೊಳಿಸಿ ರಂಗೋಲಿಯನ್ನು ಹಾಕಿ. ಪೂಜಾ ಸಾಮಗ್ರಿಗಳನ್ನು ಒಂದೆಡೆ ಜೋಡಿಸಿಕೊಳ್ಳಿ. ಅರಿಶಿಣ, ಕುಂಕುಮ, ಹೂವು, ಅಕ್ಷತೆ, ಬಳೆ, ದೀಪ, ತುಪ್ಪ, ಹಣ್ಣು ಇತ್ಯಾದಿ. ಪೂಜೆ ಸ್ಥಳದ ಸಜ್ಜತೆ. ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಓಂ ಮತ್ತು ಶ್ರೀ ಎಂದು ಬರೆಯಬೇಕು. ಅದಕ್ಕೆ 2 ವೀಳ್ಯದೆಲೆಗಳನ್ನು ಇಟ್ಟು ಅದರ ಮೇಲೆ ದೀಪದ ಕಂಬಗಳನ್ನು ನಿಲ್ಲಿಸಿ. ಈ ದೀಪದ ಕಂಬಗಳು ಶಿವ ಪಾರ್ವತಿಯ ಪ್ರತೀಕವಾಗಿರುತ್ತವೆ. ಈ ದಿನದ ದೀಪದ ಆರಾಧನೆ ಮಾಡುವ ಬಗ್ಗೆ ಒಂದಿಷ್ಟು ವಿಚಾರಧಾರೆ. ದೀಪದ ಮುಂದೆ ಶಿವ ಪಾರ್ವತಿಯರ ಭಾವಚಿತ್ರ ಇಟ್ಟು ಪೂಜಿಸಬೇಕು. ಗಣೇಶನಿಗೆ ಮೊದಲ ಪೂಜೆಯನ್ನು ಸಲ್ಲಿಸಬೇಕು. ನಂತರ ಶಿವ ಹಾಗೂ ಪಾರ್ವತಿಗೆ ನೈವೇದ್ಯ, ಹೂವು ಅರ್ಪಿಸಿ ಪೂಜಿಸಬೇಕು. ಮಂಗಳಕರ ಸಂಕೇತವಾದ ಗೌರಿ ದಾರವನ್ನು ತಯಾರಿಸುವ ವಿಧಾನ. ವಿವಾಹಿತ ಮಹಿಳೆಯರು 9 ಎಳೆಯ ದಾರದಿಂದ 12 ಗಂಟು ಬಿಂದುಗಳನ್ನು ಮಾಡಿಕೊಳ್ಳಬೇಕು. ಈ ಗೌರಿ ದಾರವನ್ನು ತಯಾರಿಸಿ ಪತಿಯ ಕೈಯಿಂದ ಧರಿಸಿಕೊಳ್ಳಬೇಕು. ಈ 12 ಗಂಟುಗಳು 12 ಜ್ಯೋತಿರ್ಲಿಂಗಗಳ ಪ್ರತೀಕವಾಗಿದೆ. ಅವಿವಾಹಿತ ಮಹಿಳೆಯರು
5 ಎಳೆ ದಾರಗಳಿಂದ 5 ಗಂಟುಗಳ ಗೌರಿ ದಾರ ತಯಾರಿಸಿ ತಾಯಿಯ ಕೈಯಿಂದ ಕೈಗೆ ಕಟ್ಟಿಸಿಕೊಳ್ಳಬೇಕು. ಶೀಘ್ರ ವಿವಾಹ ಹಾಗೂ ಸದುಪಾಯದ ಸಂಸಾರಕ್ಕಾಗಿ ಈ ವ್ರತವನ್ನು ಆಚರಿಸಬಹುದು. ಜಪ, ಪಠಣ ಮತ್ತು ನೈವೇದ್ಯದ ಬಗ್ಗೆ ಒಂದಿಷ್ಟು ವಿಚಾರಧಾರೆ. ಶಿವ ಅಷ್ಟೋತ್ತರ ಮತ್ತು ಪಾರ್ವತಿ ಅಷ್ಟೋತ್ತರವನ್ನು ಪಠಣ ಮಾಡಬಹುದು. ಲಲಿತ ಸಹಸ್ರನಾಮ, ದುರ್ಗಾ ಅಷ್ಟಕ, ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡುವುದು ಈ ದಿನ ಶ್ರೇಷ್ಠವಾಗಿರುತ್ತದೆ. ನೈವೇದ್ಯ ಹೊಳಸಿನ ಅಕ್ಕಿ ಬೇಳೆ, ಸಿಹಿ ತಿಂಡಿ ಮತ್ತೆ ಹಣ್ಣುಗಳು. ಐಶ್ವರ್ಯ ಹಾಗೂ ಲಕ್ಷ್ಮಿ ಆರಾಧನೆ. ಅಮಾವಾಸ್ಯೆ ದಿನದಂದು ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿದರೆ ಐಶ್ವರ್ಯ ದುಪ್ಪಟ್ಟಾಗಿ ಪ್ರಾಪ್ತಿಯಾಗುತ್ತದೆ. ಬೆಳಗ್ಗೆ ತಲೆ ಸ್ನಾನ ಮಾಡಿ ಮನೆಯ ದೇವರ ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿ ಲಕ್ಷ್ಮಿಗೆ ನಮಸ್ಕಾರವನ್ನು ಸಲ್ಲಿಸಬೇಕು. ಮನೆಯನ್ನು ಉಪ್ಪು ಬೆರೆಸಿದ ನೀರಿನಿಂದ ಒರೆಸಿ ಶುದ್ಧೀಕರಿಸಬೇಕು. ಮನೆಯ ಮುಂದೆ ಅರಿಶಿಣದ ನೀರನ್ನು ಸಿಂಪಡಿಸಬೇಕು. ಕಾಗೆಗಳಿಗೆ ಅನ್ನ ಹಂಚಿದರೆ ಪಿತೃಗಳು ತೃಪ್ತರಾಗಿ ದಾರಿದ್ರ್ಯ ಕಳೆಯುತ್ತದೆ. ಭೀಮನ ಅಮಾವಾಸ್ಯೆ ಜೀವನದ ಪುನರಾರಂಭ. ಆಷಾಢ ಮಾಸದ ಆರಂಭದಲ್ಲಿ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ದಿನ ಗಂಡನ ಮನೆಗೆ ಮರಳಿ ಬಂದು ಪತಿಯ ಜೊತೆಗೆ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವ ಸಂಪ್ರದಾಯವೂ ಇದೆ. ಭೀಮನ ಅಮಾವಾಸ್ಯೆಯು ಈ ರೀತಿಯಿಂದಲೂ ಜೀವನದ ಪುನರಾರಂಭ, ಬಂಧದ ಪುನಃ ಸ್ಥಾಪನೆಯ ಸಂಕೇತವಾಗಿದೆ. ಭೀಮನ ಅಮಾವಾಸ್ಯೆ ಎಂಬ ವ್ರತವು ಭಾರತೀಯ ಸಂಸ್ಕೃತಿಯ ಪತಿವ್ರತ ಪರಂಪರೆಯ ಪವಿತ್ರ ಪ್ರತೀಕವಾಗಿದೆ. ಈ ವ್ರತದ ಮೂಲಕ ಪತಿಗೆ ಆಯುಷ್ಯ, ಆರೋಗ್ಯ, ಯಶಸ್ಸು, ಕುಟುಂಬದ ಸಮೃದ್ಧಿ ಹಾಗೂ ಶ್ರೇಷ್ಠ ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಸ್ತ್ರೀಯರು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಈ ವ್ರತವನ್ನು ಆಚರಿಸಿದರೆ ದೇವತೆಗಳ ಅನುಗ್ರಹ ಖಂಡಿತ ದೊರೆಯುತ್ತದೆ. ಈ ಭೀಮನ ಅಮಾವಾಸ್ಯೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶಾಂತಿ, ಆರೈಕೆ, ಧನಧಾನ್ಯ ಹಾಗೂ ಸೌಭಾಗ್ಯ ತಂದುಕೊಡಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.